ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಪ್ಪು ಮತ್ತು ಪಾಪು ಇಬ್ಬರು ಕೂಡ ಮಲ್ಕೊಂಡಿದ್ರು. ಅಪ್ಪು ಎದ್ಬಿಟ್ಟು ಸಿರಿನ ಕೂಡ ಎಬ್ಬರಿಸ್ಬಿಡ್ತಾನೆ. ನಾನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಆರಾಮಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅಪ್ಪು ಬೇಗ ಪಾಪುನ ಎಬ್ಬರಿಸ್ಬಿಡ್ತಾನೆ. ಇನ್ನು ಪಾಪುನ ಎಬ್ಬರಿಸಿದ್ಮೇಲೆ ಅಲ್ವಾ ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಟೈಮ್ ಸಿಗೋಲ್ಲ. ಪಾಪುನ ಎತ್ಕೊಂಡು ಅವಳನ್ನ ನೋಡ್ಕೊಳ್ಳೋದೇ ಆಗೋಗ್ಬಿಡುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಪ್ಪ ಇದ್ದೀರಾ? ಹೌದಾ? ಎತ್ತಿಡೋಣ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋಣ. ಆ ಕಡೆ ರೂಮಲ್ಲಿ ಇರ್ತೀಯ ನೀನು? ಹಾಂ, ಅಣ್ಣ ಆಟ ಆಡಿಸ್ತಾ ಇರ್ತಾನೆ ನಿನ್ನ. ಆ ಕಡೆ ಇರ್ತೀಯ ನೀನು? ಹಾಂ, ಓಕೆ ಓಕೆ. ಯಾರದು ಸಿರಿ? ಯಾರದು? ಸೊ ಇವಾಗ ಎದ್ದಿದ್ದಾಳೆ. ಟೈಮ್ ಆಗಲೇ 9:30 ಆಗಿದೆ. ನಾನು ಕೂಡ ಇನ್ನೂ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಇವಾಗ ಬೆಡ್ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು. ಆಲ್ರೆಡಿ ಒಂದು ವಾರದ ಮೇಲೆ ಆಯಿತು ಚೇಂಜ್ ಮಾಡಿ. ಸೊ ಇವಾಗೆಲ್ಲ ಚೇಂಜ್ ಮಾಡಿಬಿಡೋಣ ಅಂತ. ಅಲ್ವಾ ಸಿರಿ? ಬೆಡ್ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಕಂದ. ನಿನ್ನೆ ನೋಡಿ ಬೊಟ್ಟಿಟ್ಟಿದ್ದಾರೆ ಅವರಪ್ಪ. ಫುಲ್ ಕೆಳಗಡೆಯಿಂದ ಇಟ್ಬಿಟ್ಟಿದ್ದಾರೆ, ಐಬ್ರೋ ಕೆಳಗಡೆಯಿಂದ. ಅದು ಒಂಥರ ಫೇಸೇ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಸಿರಿ, ಅಲ್ವಾ ಕಂದ? ಇವಾಗ ಪಕ್ಕದ ರೂಮಲ್ಲಿ ಇರ್ತಾಳೆ ನನ್ನ ಕಂದ. ನಾನು ಬೇಗ ಬೆಡ್ಸ್ಪ್ರೆಡ್ ಚೇಂಜ್ ಮಾಡಿರ್ತೀನಿ ಅಲ್ಲಮ್ಮ? ಅಲ್ವಾ ಬಂಗಾರಿ? ಇಲ್ಲ ಅಲ್ವಾ ಅಣ್ಣ ಜೊತೆ ಇರ್ತೀಯ ನೀನು ಪಕ್ಕದ ರೂಮಲ್ಲಿ? ಇರು, ಅಣ್ಣ ನೋಡ್ಕೊತಿರ್ತಾನೆ. ನಾನು ಬೇಗ ಮಾಡಿಬಿಡ್ತೀನಿ, ಓಕೆನಾ? ನಂದು ಕೂಡ ಪೀರಿಯಡ್ಸ್ ಕಂಪ್ಲೀಟ್ ಆಯಿತು ಅಲ್ವಾ, ಹಾಗಾಗಿ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಯಾಕೆಂದರೆ ಪೀರಿಯಡ್ಸ್ ಇರೋ ಟೈಮಲ್ಲಿ ಯೂಶ್ವಲಾಗಿ ನಾನು ಜಾಸ್ತಿ ಕೆಲಸ ಏನು ಮಾಡೋದಕ್ಕೆ ಹೋಗಲ್ಲ, ಆರಾಮಾಗಿರ್ತೀನಿ. ಇನ್ನಿವತ್ತು ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ. ಪಾಪು ಮತ್ತು ಅಪ್ಪು ಎದ್ದೇಳೋ ಅಷ್ಟೊತ್ತಿಗೆ ಕೆಳಗಡೆನೂ ಕೂಡ ಕಸವೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಬೆಡ್ಸ್ಪ್ರೆಡ್ ಎಲ್ಲ ಹಾಕ್ಬಿಡೋಣ, ಅದಾದಮೇಲೆ ಈ ಒಂದು ಫ್ಲೋರ್ದು ಕಸ ಗುಡಿಸ್ಕೊಳ್ಳೋಣ, ಆಮೇಲೆ ಮನೆ ಒರೆಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳು ಎದ್ದೇಳೋದನ್ನೇ ಕಾಯ್ತಾ ಇದ್ದೆ. ಇನ್ನು ಮಕ್ಕಳು ಎದ್ದ ಮೇಲೆ ನಾನು ಬೆಡ್ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡೋಣ ಆ ಕಡೆ ರೂಮ್ದು. ಆಮೇಲೆ ಬೇಗ ಈ ಒಂದು ಫ್ಲೋರ್ದು ಕೆಲಸ ಮುಗಿಸ್ಕೊಂಡ್ರೆ ಕೆಳಗಡೆ ಹೋಗ್ಬಿಟ್ಟು ತಿಂಡಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಇನ್ನು ಇವತ್ತು ತಿಂಡಿಗೇನು ಪ್ಲ್ಯಾನ್ ಮಾಡಿಲ್ಲ. ಕೆಲಸ ಮಾಡ್ತಾ ಏನು ಮಾಡೋದು ತಿಂಡಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನು ನನ್ನ ತಂಗಿ ಬೇರೆ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡಿಕೊಂಡೆ. ನಾನು ನನ್ನ ಕೆಲಸಗಳನ್ನ ಮಾಡಿಕೊಂಡೆ. ಯೂಶ್ವಲಾಗಿ ಪ್ರಿಯಾಂಕಂಗೆ ಜಾಸ್ತಿ ನಾನು ಕಾಲ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವಳು ಕೆಲಸದಲ್ಲಿರ್ತಾಳೆ. ನಾನು ಕಾಲ್ ಮಾಡಿದಾಗ ಅವಳು ಬ್ಯುಸಿಯಾಗಿದ್ದರೆ ಮತ್ತು ಅವಳು ಮಾತಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಯಾವಾಗ ಅವಳು ಕಾಲ್ ಮಾಡ್ತಾಳೆ ಆವಾಗಲೇ ನಾನು ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ. ಇನ್ನು ಅವಳು ಫ್ರೀ ಇದ್ದೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ಲು. ನಾನು ಕೂಡ ಹಾಗೆ ಮಾತಾಡಿಕೊಂಡು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಇನ್ನೆಷ್ಟೇ ಬೆಳಿಗ್ಗೆ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ರು ಕೂಡ ಆಗೋದೇ ಇಲ್ಲ. ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇರುತ್ತೆ, ಬೇಗ ಕೆಲಸ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲ ಪಾಪು ಅಳ್ತಿರ್ತಾಳೆ, ಆವತ್ತಿನ ದಿನ ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿರ್ತಾಳೆ. ಈ ರೀತಿಯಾಗೇ ಇರುತ್ತೆ. ನಾನು ಆದಷ್ಟು ಬೇಗ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದು ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಂಡೆ. ಅದಾದಮೇಲೆ ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಏನೆಲ್ಲ ಕೆಲಸ ಇರುತ್ತೆ ಬೇಗ ಮುಗಿಸ್ಕೊಂಡ್ಬಿಟ್ರೆ ನನ್ನದು ಒಂದು ಸ್ವಲ್ಪ ವಿಡಿಯೋ ಕೊಲಾಬ್ರೇಷನ್ಸ್ದೆಲ್ಲ ಇತ್ತು, ಅದೆಲ್ಲ ಮಾಡ್ಕೊಬೇಕಾಗಿತ್ತು. ಸರಿ, ಅದನ್ನೆಲ್ಲ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ಯಾವ ರೀತಿ ನಿಮ್ಮ ರೂಟೀನ್ ಇರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಇವತ್ತು ನನ್ನ ಬ್ಯುಸಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಮಕ್ಕಳ ಜೊತೆ ನಿಜವಾಗ್ಲೂ ಈಸಿ ಅಲ್ಲ, ಸಖತ್ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಒಂದೊಂದು ಸಲ ಅಂತೂ ನನಗೆ ರೆಸ್ಟೇ ಇರೋದಿಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತೂ ಇದ್ದೇ ಇರುತ್ತೆ. ಹೇಗೋ ಏನೋ ಒಟ್ಟು ಒಂದು ಸ್ವಲ್ಪನಾದರೂ ರೆಸ್ಟ್ ಮಾಡ್ತಾ ನಾನು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ದೇವರೇ, ಈ ಒಂದು ಫ್ಲೋರ್ ಅಂತೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಪಾಪುನೂ ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ದೆ. ಅವಳು ಇನ್ನು 1 ಅವರ್ ಎದ್ದೇಳಲ್ಲ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ತಿಂಡಿ ಕೆಲಸನೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಕೆಳಗಡೆ ಹೋದೆ. ಈಗ ಸಮ್ಮರಲ್ಲಂತೂ ತುಂಬಾ ಸ್ವೆಟ್ಟಾಗಿ ಹೋಗ್ಬಿಡ್ತೀನಿ. ನಾನಂತೂ ಅವಾಗವಾಗ ಫೇಸ್ ವಾಶ್ ಮಾಡ್ತಾನೇ ಇರ್ತೀನಿ. ಇನ್ನು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕೆಳಗಡೆ ಬಂದೆ. ಎಗ್ ಬಿರಿಯಾನಿ ಮಾಡಿಬಿಡೋಣ, ಮನೆಯಲ್ಲಿ ಎಗ್ ಇದೆಯಲ್ಲ, ಸೊ ಎಗ್ ಬಿರಿಯಾನಿ ಮಾಡಿದ್ರೆ ಬೇಗ ಕೂಡ ಆಗುತ್ತೆ.
ಹಾಗೆಯೇ ಮಧ್ಯಾಹ್ನಕ್ಕೂ ಕೂಡ ಸೇರಿಸಿ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ಬಿಸಿ ಬಿಸಿ ಅಡುಗೆನೇ ಮಾಡ್ಕೊಂಡು ತಿಂತಾ ಇರ್ತೀರಾ 3 ಹೊತ್ತು ಕೂಡ ಅಂತ. ನಿಜವಾಗ್ಲೂ ಇಲ್ಲ, ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲ ಅಂತಲೂ ಅಲ್ಲ. ಬೆಳಗ್ಗೆ ನನಗೆ ಇವಾಗ ನೋಡಿ ಮಧ್ಯಾಹ್ನಕ್ಕೆ ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ವಿಡಿಯೋ ಮಾಡ್ಕೋಬೇಕು. ಸೊ ಈ ಥರ ಇರುವಾಗ ನಾನು ಬೆಳಗ್ಗೆ ಒಂದೇ ಸಲ ಪ್ಲ್ಯಾನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಡ್ತೀನಿ. ಟೈಮ್ ಇದೆ ಅಂತ ಅಂದರೆ ಸಪ್ರೇಟಾಗಿ ನಾನು 3 ಹೊತ್ತು ಅಡುಗೆ ಮಾಡ್ಕೊಳ್ತೀನಿ, ತೊಂದರೆ ಏನಿಲ್ಲ. ಇವಾಗ ತಿಂಡಿ ತಿನ್ನಬೇಕು. ಇನ್ನೇನು ಇವತ್ತು ಏನು ಮಾಡಿದ್ದೆ ಅಂತಂದರೆ ಎಗ್ ಬಿರಿಯಾನಿ ಮಾಡಿದ್ದೆ. ಇವಾಗ ಪ್ರೆಷರ್ ಇಳಿದ್ಮೇಲೆ ಒಂದು ಸ್ವಲ್ಪ ತಿನ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೋಬೇಕು. ನಮ್ಮ ಸಿರಿ ಕೂಡ ಅಷ್ಟೊತ್ತಿಗೆ ಮಲ್ಕೊಂಡ್ರೆ ಇನ್ನೊಂದು ಸತಿ ನಾನು ಬೇಗ ನನ್ನ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ, ಲೇಟಾಗಿ ಹೋಗ್ಬಿಡುತ್ತೆ. ಅಲ್ವಾ ಸಿರಿ? ಹೇಗಿದ್ದಾಳೆ ನಮ್ಮ ಸಿರಿ? ಜಾಸ್ತಿ ಕೂದಲು ಬಂದ್ಬಿಟ್ಟಿದೆ ಇವಾಗ ಸಿರಿ. ಅಲ್ಲಮ್ಮ, ಜಾಸ್ತಿ ಕೂದಲು ಬಂದ್ಬಿಟ್ಟಿದೆ. ಹಾಂ, ಇವಾಗ ನೆನ್ನೆ ಅವ್ರ ಪಪ್ಪ ಬೊಟ್ಟು ಇಟ್ಟಿರೋದು ಅದು ಫೇಸ್ಗೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅವಳಿಗೆ. ಅಲ್ವಮ್ಮ? ಸೊ ಇವಾಗ ಹೋಗಿ ಫಸ್ಟಿಗೆ ತಿಂಡಿ ತಿನ್ಕೊಂಡ್ಬಿಡ್ತೀವಿ, ಅದಾದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಗಲೇ 5 ಗಂಟೆ ಆಗಿದೆ, ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಒಂದು ಕೊಲಾಬ್ರೇಷನ್ ವಿಡಿಯೋ ಇತ್ತು, ಅದನ್ನು ಶೂಟ್ ಮಾಡ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ಅದ್ರ ಕಡೆ ಗಮನ ಕೊಟ್ಕೊಂಡು ಅದಾಗೋಯ್ತು. ಇನ್ನು ಪಾಪು ಮತ್ತು ಅಪ್ಪು ಇಬ್ಬರೂ ಕೂಡ ಮಲ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆರಾಮಾಗಿ ಅಂತ ಅಂದ್ಬಿಟ್ಟು ಇವಾಗ ನಾನು ಕೆಳಗಡೆ ಬಂದೆ. ನನಗಂತೂ ವಿಡಿಯೋ ಎಡಿಟ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ 3 ಲೋಕ ತೋರಿಸ್ಬಿಡ್ತಾರೆ. ಈ ಕಡೆ ಅಪ್ಪು ಕೂಡ ಅಂತ ಏನಾದರೂ ಮಾತಾಡೋದು, ಇಲ್ಲಾಂದರೆ ಪಿಸು ಅಂತ ಮಾತಾಡೋದು. ಅಂದರೆ ವಿಡಿಯೋ ಮಾಡ್ಕೊತಾ ಇದ್ದೀನಲ್ವಾ ಅಂತ ಅಂದ್ಬಿಟ್ಟು ಮಾತಾಡಲೇಬೇಡವಾ ಅಂತ ಅವನು ಪಿಸು ಅಂತ ಮಾತಾಡೋದು. ಇನ್ನು ಸಿರಿ ಅಂತೂ ಸಡನ್ನಾಗಿ ಅಂದ್ಬಿಡ್ತಾಳೆ. ನಾನು ವಾಯ್ಸ್ ಓವರ್ ಕೊಡೋವಾಗ್ಲೇನೆ ಇಷ್ಟುದ ಫುಲ್ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಆಮೇಲೆ ಮತ್ತೆ ಅದನ್ನು ಎಲ್ಲಿ ಅವಳು ಮಾತಾಡಿರ್ತಾಳೆ ಅದನ್ನು ಬ್ರೇಕ್ ಮಾಡಿಬಿಟ್ಟು ಮತ್ತೆ ಮಾತಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಆಯಿತು. ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ವಿಡಿಯೋ ಶೂಟ್ ಮಾಡಿ, ವಿಡಿಯೋ ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು ಕಳಿಸೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು. ಸೊ ಇಷ್ಟು ತನಕ ಬರೀ ಇದೇ ಆಯಿತು ಅಂತ ಹೇಳ್ಬೋದು. ಇವಾಗ ಬಂದೆ, ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು. ಇನ್ನು ಹೇಗಿದ್ರು ಮಕ್ಕಳು ಮಲ್ಕೊಂಡಿದ್ದಾರಲ್ವ, ಆರಾಮಾಗಿ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂತ ಬಂದಿದ್ದು. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ, ಅದನ್ನು ಕೂಡ ವಾಶ್ ಮಾಡಬೇಕು. ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿರುತ್ತೆ. ಹಾಗೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿದೆ ನಮ್ಮ ಅಡುಗೆ ಮನೆ ಏನು ಅಂತ. ಹೌದು, ಒಂದು ಸ್ವಲ್ಪ ಸಿಂಕಲ್ ಪಾತ್ರೆಗಳಿದ್ದಾವೆ, ಅದನ್ನೆಲ್ಲ ವಾಶ್ ಮಾಡಬೇಕು. ಅಪ್ಪು ದ್ರಾಕ್ಷಿ ಬೇಕು ಅಂತ ಅಂದ್ಬಿಟ್ಟು ದ್ರಾಕ್ಷಿನ ಕವರ್ ತೆಗೆದು ಒಂದಷ್ಟು ದ್ರಾಕ್ಷಿ ಎಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ಮೇಲ್ಗಡೆ ತೊಗೊಂಬಂದಿದ್ದ, ತಿಂದ್ಬಿಟ್ಟು ಮಲ್ಕೊಂಡ. ಅಷ್ಟೇ ಅವ್ನು ಮಾಡಿದ್ದು. ಇನ್ನಿವಾಗ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಏನಿತ್ತು ಮಧ್ಯಾಹ್ನ ತಿಂದಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ. ಕಾಫಿ ಮಾಡ್ಕೊಂಡು ಕುಡಿತೀನಿ. ಟೈಮ್ ಆಲ್ರೆಡಿ 5 ಆಗಿದೆ. ಇವತ್ತು ಏನೇನೋ ಕೆಲಸಗಳು ಬಂದ್ಬಿಡ್ತು. ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅನ್ನೋದಕ್ಕೂ ಆಗಲ್ಲ. ಇವಾಗ ಏನಾದರೂ ಪಾಪನ ಮಲಗಿಸ್ಬಿಟ್ಟು ವಾಶ್ರೂಮ್ಗೆ ಹೋದ್ರೆ, ಮಿನಿಮಮ್ ವಾಶ್ರೂಮ್ಗೆ ಹೋದ್ರೂ ಅಷ್ಟೇ ಎದ್ಬಿಡ್ತಾಳೆ. ಅಷ್ಟೊತ್ತಿಗಾಗಲೇ ಎದ್ಬಿಟ್ಟು ಅಂದಿರ್ತಾಳೆ. ಅಷ್ಟೊತ್ತಿಗೆ ಅಪ್ಪು ಬಂದುಬಿಟ್ಟು ಅವನು ಮಮ್ಮಿ ಪಾಪು ಎದ್ಲು ಅಂತ ಅವನು ಫುಲ್ ಎಬ್ಬರಿಸೇ ಬಿಡ್ತಾನೆ. ಸೊ ಈ ರೀತಿ 5 ನಿಮಿಷನೂ ರೆಸ್ಟ್ ಇಲ್ಲ, ಹಂಗಾಗೋಗ್ಬಿಟ್ಟಿದೆ ನನಗೆ. ಪಾಪುಗೆ ಬಜೆ ಹಾಕ್ತಾಯಿದ್ದೀರಾ, ಜಾಕಾಯಿ ಹಾಕ್ತಾಯಿದ್ದೀರಾ ಅಂತ. ನಾನು ಎವ್ರಿ ಡೇ ಪಾಪುಗೆ ಬಜೆ ಮತ್ತು ಜಾಕಾಯಿ ಹಾಕ್ತಾಯಿಲ್ಲ. ಸ್ಟಾರ್ಟಿಂಗಲ್ಲಿ ಅವಳಿಗೆ ವಾರಕ್ಕೆ 1 ಸಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇವಾಗ ವಾರಕ್ಕೆ 3 ಸಲ ಹಾಕ್ತಾಯಿದ್ದೀನಿ. ತುಂಬ ಏನೋ ಅವಳಿಗೆ ಹೊಟ್ಟೆ ಕಟ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ವಾರಕ್ಕೆ 3 ಸಲ ಸಾಕು ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಜಾಕಾಯಿ ಒಂದು 2 ರೌಂಡ್ ಸುತ್ತೀನಿ. ಸೊ ನೋಡ್ಬೋದು, ಅವಳು ಹುಟ್ಟಿದಾಗಿಂದ ಟಿಲ್ ಇವತ್ತಿನವರೆಗೂ ಒಂದೇ ಜಾಕಾಯಲ್ಲಿ ಇಷ್ಟೇ ಯೂಸ್ ಮಾಡಿರೋದು. ಜಾಸ್ತಿನೂ ಕೂಡ ಹಾಕಲ್ಲ, ತುಂಬ ಖಾರ ಇರುತ್ತಲ್ಲ. ಹಾಗಾಗಿ ಬಜೆ ಅಂತೂ ಹಾಕ್ತೀನಿ. ಇಫ್ ಇನ್ ಕೇಸ್ ನಾನ್ ವೆಜ್ ಎಲ್ಲ ತಿಂದಿದ್ದೀನಿ ಅಂದರೆ ಮಾರನೇ ದಿನ ಅವಳಿಗೆ ಪಕ್ಕ ಹಾಕ್ತೀನಿ. 1-2 ಸುತ್ತಿ ಜಾಸ್ತಿನೂ ಹಾಕಲ್ಲ, ತುಂಬ ಖಾರ ಹೋಗ್ಬಿಡುತ್ತಲ್ಲ, ಮಕ್ಕಳು ತುಂಬ ಅಳ್ತಾರೆ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಒಳ್ಳೆಯದು ಅಂತ ಅಷ್ಟೇ. ಈ ಥರ ಒಂದು ಕಲ್ಲನ್ನ ಕೂಡ ತೊಗೊಂಡಿದ್ದೀನಿ. ಇದು 100 ರೂಪೀಸ್ ಅಷ್ಟೇ, ಗಂಧ ತೆಗೆಯೋ ಕಲ್ಲು. ಇದು ಗಂಧಿ ಅಂಗಡಿಲಿ ತೊಗೊಂಡಿದ್ದು ಚೆನ್ನಾಗಿದೆ. ಆ್ಯಕ್ಚುಲಾಗಿ ಏನು ಗೊತ್ತಾ, ಎಲ್ಲರೂ ಇಲ್ಲಿ ತೆಗಿತಾರೆ, ಅಂದರೆ ನೈಸ್ ಇರುತ್ತಲ್ಲ ಅಲ್ಲಿ ತೆಗಿತಾರೆ. ಆ್ಯಕ್ಚುಲಾಗಿ ನಾವು ತೆಗಿಬೇಕಾಗಿರೋದು ಬಂದ್ಬಿಟ್ಟು ಇಲ್ಲಿ. ನನಗೂ ಕೂಡ ಗೊತ್ತಿರಲಿಲ್ಲ, ಅಪ್ಪುದ್ರಲ್ಲೆಲ್ಲ ನಾನು ಇಲ್ಲಿ ತೆಗಿತಾ ಇದ್ದೆ ನೈಸ್ ಇರೋ ಕಡೆ. ಎಷ್ಟೊತ್ತು ತೆಗೆದ್ರೂ ಕೂಡ ಬರ್ತಾನೆ ಇರಲಿಲ್ಲ, ತುಂಬ ಟೈಮ್ ಕೊಟ್ಟು ತೆಗಿಬೇಕಾಗಿತ್ತು. ಸೊ ಈಗ ಗೊತ್ತಾಯಿತು ನನಗೆ, ಹಿಂಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡೋವಾಗ ನಾವು ಇಲ್ಲಿ ತೆಗಿಬೇಕು ಅಂತ. ಸೊ ಅವಾಗಿಂದ ನಾನು ಕೂಡ ಈ ಒಂದು ರಫ್ ಜಾಗದಲ್ಲಿ ಏನಿದೆ ಅಲ್ಲಿ ತೆಗಿತಿದ್ದೀನಿ. ಬೇಗನೆ ಏನಂತಾರೆ ಬಜೆದು ಗಂಧ ಥರ ಏನಿರುತ್ತೆ ನೈಸಾಗಿ ಬರುತ್ತೆ, ಚೆನ್ನಾಗಿದೆ. ಮತ್ತು ನಾನು ಕೂಡ ಎಲೆ ಅಡಿಕೆ ಎಲ್ಲ ಹಾಕೊಳ್ಳೋವಾಗ ಒಂದು ಸ್ವಲ್ಪ ಅಂದರೆ ಒಂದು ಚಿಕ್ಕ ಪೀಸು ಬಜೆನ ಕೂಡ ಹಾಕ್ಕೊಳ್ತೀನಿ.
ಸ್ವಲ್ಪ ಈಗ ಕಡಿಮೆ ಆಗಿದೆ. ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ತಾ ಇದ್ದೆ, ಒಂದು 2.5 ಮಂತ್ಸ್ ತನಕ ನೀಟಾಗಿ ಎಲ್ಲ ಅಡುಗೆ ಎಲ್ಲ ತಿಂದಿದ್ದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಹಾಗೆ ಕಂಟಿನ್ಯೂ ಮಾಡಬೇಕು. ಕೆಲವೊಂದು ಕೆಲಸಗಳು ಬಂದಾಗ ಅಲ್ವಾ ಮರ್ತೋಗ್ತೀನಿ, ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಬಿಡು ಅನ್ನೋ ಥರ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತಾಗಿ ಹೋಗಿ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಅದೆಲ್ಲ ಒಂದು ಸ್ವಲ್ಪ ಮಿಸ್ ಆದಂಗೆ ಆಗಿದೆ. ಕಂಟಿನ್ಯೂ ಮಾಡ್ತೀನಿ, ನಮಗೂ ಕೂಡ ಒಳ್ಳೆಯದಲ್ಲ, ಹಾಗಾಗಿ ಎತ್ತಿರ್ತೀನಿ. ಇಲ್ಲ ನನಗೆ ಮರ್ತೋಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ. ನೆನಪಾಗುತ್ತಲ್ವ ಸ್ಟವ್ ಪಕ್ಕದಲ್ಲೇ ಇದ್ದರೆ, ಅಡುಗೆ ಮಾಡೋದಕ್ಕೆ ಬಂದಾಗ ಇವತ್ತು ಪಾಪು ಬಜೆ ಹಾಕಬೇಕು ಅಂತ ನೋಡ್ಕೊಂಡು ಹಾಕ್ಬೋದು ಅನ್ನೋದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಅಪ್ಪು ದ್ರಾಕ್ಷಿ ತೊಗೊಳೋದಕ್ಕೆ ಹೋಗಿ ಎಲ್ಲನೂ ಬಿಡಿಸು ನೀಟಾಗಿ ಇಟ್ಬಿಟ್ಟಿದ್ದ. ನಾನು ಕೂಡ ಹಾಗೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ದ್ರಾಕ್ಷಿಗಳನ್ನೂ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಥರ ಇದ್ದರೆ ಅಲ್ವಾ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ವಾಶ್ ಮಾಡಿ ಆಮೇಲೆ ತಿನ್ಬೋದು. ಕವರಲ್ಲಿದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ಒಂಥರ ಅನಿಸ್ತಾ ಇರುತ್ತೆ, ಜೊತೆಗೆ ಒಂಥರ ನೀರು ಬಿಟ್ಟಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಇನ್ನು ಕಾಫಿ ಆಮೇಲೆ ಮಾಡ್ಕೊಳ್ಳೋಣ. ಸಿಂಕಲ್ಲಿ ಹೇಗಿದ್ರು ಪಾತ್ರೆ ಇದೆಯಲ್ಲ, ಆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಡೋಣ. ಅದಾದಮೇಲೆ ನೆಮ್ಮದಿಯಾಗಿ ಕಾಫಿ ಮಾಡಿಕೊಂಡು ಮೇಲ್ಗಡೆ ಹೋಗಿ ಬಾಲ್ಕನಿಲಿ ಕೂತ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ. ನನಗಂತೂ ನಿಜವಾಗ್ಲೂ ನನ್ನ ಒಂದು ಪರ್ಸ್ನಲ್ ಟೈಮ್ ಅಂತ ಏನಿರುತ್ತೆ ಅದನ್ನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಅದು ಮರ್ತೇ ಹೋಗಿದೆ. ಮುಂಚೆ ಅಂದರೆ ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ಅಲ್ವಾ, ಟೈಮೇ ಹೋಗ್ತಾ ಇರಲಿಲ್ಲ. ಎಷ್ಟು ಒಂದು ದಿನ ಪಾಸ್ ಮಾಡೋದಕ್ಕೆ ಅಲ್ವಾ ತುಂಬ ಅಂದರೆ ತುಂಬ ಬೋರ್ ಆಗೋದು. ಅದೇ ಇವಾಗ ನೋಡಿ ಎಷ್ಟು ಬೇಗ ಟೈಮ್ ಹೊಟ್ಟೋಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಅದು ಎಷ್ಟು ಬೇಗ ಬೆಳಗ್ಗೆ ಆಗುತ್ತೆ, ಅದು ಎಷ್ಟು ಬೇಗ ಸಂಜೆ ಆಗುತ್ತೆ, ಅದು ಎಷ್ಟು ಬೇಗ ರಾತ್ರಿ ಕಳೆದು ಮತ್ತೆ ಬೆಳಗ್ಗೆ ಆಗೋಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನಾನು ನನ್ನ ಪರ್ಸ್ನಲ್ ಟೈಮ್ ಅನ್ನೋದನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೆಮ್ಮದಿಯಾಗಿ ಮಲ್ಕೊಂಡೆ ಅದು ಎಷ್ಟು ದಿನ ಆಗೋಯ್ತು ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಸೊ ಯಾಕೋ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗೆ ಹೇಳ್ಕೊಂಡೆ. ನಾನು ಒಬ್ಳದೇ ಅಲ್ಲ, ಸುಮಾರು ಅಮ್ಮಂದಿರ ಕತೆ ಇದೇ ಥರನೇ ಆಗಿರುತ್ತೆ. ತುಂಬ ಬ್ಯುಸಿ ರೂಟೀನ್ ಇರುತ್ತೆ. ಬೆಳಗ್ಗೆ ಎದ್ದೇಳೋದು ಗೊತ್ತಾಗಲ್ಲ, ಸಂಜೆ ಅದು ಎಷ್ಟು ಬೇಗ ಆಗೋಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಆ ಕೆಲಸಗಳು ಹಾಗೆ ಇರುತ್ತೆ ಅಂತ ಅನ್ಬೋದು. ಮುಂಚೆ ಎಲ್ಲ ಅಲ್ವಾ, ಅಂದರೆ ನಾವು ಚಿಕ್ಕವರಿರೋವಾಗ ನಮ್ಮಮ್ಮ ಏನಾದರೂ ಒಂದು ಕೆಲಸ ಹೇಳಿದ್ರೆ ನಮಗೆ ಅಟ್ಲೀಸ್ಟ್ ಈ ಒಂದು ಟೈಮ್ ಪಾತ್ರೆ ತೊಳ್ಕೊಟ್ಬಿಡು ಅಥವಾ ಕಸ ಗುಡಿಸ್ಕೊಟ್ಬಿಡು, ಮನೆ ಒರೆಸ್ಕೊಟ್ಬಿಡು ಅಂತ ಏನಾದ್ರು ಹೇಳಿದಾಗ, ಹೋಗಮ್ಮ ಯಾರು ಮಾಡ್ತಾರೆ, ನೀವು ಬೇಕಾದ್ರೆ ಮಾಡ್ಕೋ, ಇಲ್ಲಾಂದ್ರೆ ಹಂಗೆ ಇರಲಿ ಬಿಡು, ಯಾರು ನೋಡೋಕೆ ಬರ್ತಾರೆ, ಆ ಥರ ಎಲ್ಲ ಹೇಳ್ಬಿಡ್ತಾಯಿದ್ವಿ. ಆವಾಗ ನಿಜವಾಗ್ಲೂ ನಮ್ಮ ಅಮ್ಮಂಗೂ ಕೂಡ ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಕೆಲಸ ಮಾಡಿ. ಅವ್ರಿಗೂ ಕೂಡ ಒಂಚೂರು ಹೆಲ್ಪಿಂಗ್ ಯಾರಾದರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನಿಸುತ್ತಾನೆ ನಮ್ಗೆ ಹೇಳ್ತಾರೆ ಅನ್ನೋದೆಲ್ಲ ಮರೆತುಬಿಟ್ಟು ಅಯ್ಯೋ ಹೋಗಮ್ಮ ಅಂತ ಅಂದ್ಬಿಡ್ತಾಯಿದ್ವಿ. ಬಟ್ ಇವಾಗ ಅಲ್ವಾ ನಮಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಯಾರಾದರೂ ಹೆಲ್ಪ್ ಮಾಡಿದ್ರೆ ಸಾಕಲ್ವಾ, ಕೆಲಸ ಆದರೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ನಾನು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಯೂಶ್ವಲಾಗಿ ಈ ಥರ ಏನಾದರೂ ನಾನು ಕೆಲಸ ಮಾಡೋ ಟೈಮಲ್ಲೇ ನನ್ನ ತಲೆಯಲ್ಲಿ ಈ ಥರ ಎಲ್ಲ ಯೋಚನೆಗಳು ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನನಗೂ ಕೂಡ ಅದೇ ಥರ ಸ್ಟ್ರೆಸ್ ಆಗಿರುತ್ತೆ ಅಲ್ವಾ, ನನಗೂ ಕೂಡ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಹಾಗೆ ಮನೆಯಲ್ಲಿ ಅಷ್ಟೇ ಕೆಲಸಗಳು ಕೂಡ ಇರ್ತವೆ, ಅದನ್ನು ಮಾಡಲೇಬೇಕು. ಸೊ ಮಾಡ್ಕೊಂಬಿಡೋಣ ಆರಾಮಾಗಿ, ಆಮೇಲೆ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಅಂದ್ಕೊಂಡೆ ಮಾಡ್ತಾಯಿರ್ತೀನಿ. ಹೇಗಿದ್ದರೂ ಕೆಲಸ ಮುಗಿಯೋಲ್ಲ, ಸೇಮ್ ನೆಕ್ಸ್ಟ್ ಡೇ ಅದೇ ಥರನೇ ಕೆಲಸ ಇರ್ತವೆ ಅಂತ ಹೇಳ್ಬೋದು. ಎಷ್ಟೇ ಮಾಡಿದ್ರೂ ಕೆಲಸ ಅಂತೂ ಮುಗಿಯೋಲ್ಲ. ಇನ್ನು ನಾನು ಆಲ್ಮೋಸ್ಟ್ ಒಂದು 20 ದಿನದಿಂದ ಕೆನೆನ ತೆಗೆದು ಬಾಕ್ಸಲ್ಲಿ ಹಾಕಿ ಇಡ್ತಿದ್ದೆ. ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತುಪ್ಪ ಮಾಡ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಂಬಿಟ್ರೆ ನನಗೂ ಕೂಡ ಅದು ಜಾಸ್ತಿ ಕೆಲಸ ಅಂತ ಅನಿಸಲ್ಲ. ಅದಕ್ಕೆ ಕೆನೆ ಎಲ್ಲ ಏನು ತೆಗೆದಿಟ್ಟಿದೆ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ. ನಾಳೆ ಬೆಳಗ್ಗೆ ಹಾಗೆ ತೆಗೆದು ಅದನ್ನು ಈಚೆ ಇಟ್ಟರೆ ಸಂಜೆ ಹಾಗೆ ಅದನ್ನು ಬೆಣ್ಣೆ ಕಡಿದು ತುಪ್ಪ ಮಾಡ್ಕೋಬೋದು ಅಂತ ಅಂದ್ಕೊಂಡು ಎಪ್ಪಾಕಿ ಇಟ್ಟಿದ್ದೀನಿ. ಇನ್ನು ಇವಾಗ ಕಾಫಿ ಮಾಡಿಕೊಂಡು ಬಂದೆ ಮೇಲ್ಗಡೆ. ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಪಾಪ ಆಗಲೇ ಎದ್ದೇ ಬಿಟ್ಲು.
ಇನ್ನು ಪಾಪುನ ಒಳಗಡೆ ಮಲಗಿಸ್ಬಿಟ್ಟು ಬಂದೆ. ಬಟ್ಟೆಗಳೆಲ್ಲ ಒಣಗಾಕಿದ್ದೆ ಬೆಳಗ್ಗೆ, ಅದನ್ನೆಲ್ಲ ತಕ್ಕೊಂಡ್ಬಿಡೋಣ ಅಂತ ಇವಾಗ ತೆಗಿತಾ ಇದ್ದೆ. ನಮ್ಮ ಮನೆಯಲ್ಲಂತೂ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಅಂತ ಅಂದರೆ ಅದು ನಮ್ಮ ಮನೆ ಬಾಲ್ಕನಿ. ನಂಗೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ನನಗೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ವಾ ನನಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸುಮಾರು ಟೈಮ್ ನಾನು ಇಲ್ಲೇ ಬಂದು ಕೂತ್ಕೊಳ್ತಿದ್ದೆ, ಬಟ್ ಇವಾಗ ಆಗ್ತಾ ಇಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಂಗೆ ಟೈಮ್ ಆಗಲೇ 6 ಗಂಟೆನೇ ಆಗೋಯ್ತು. ಜೀವನ್ ಕೂಡ ಆಫೀಸಿಂದ ಬಂದೇ ಬಿಟ್ಟರು. ಸೊ ಇವತ್ತು ನನಗೆ ಕೆಲಸನೂ ಜಾಸ್ತಿ ಇದ್ದಿದ್ದರಿಂದ ಪಾಪುನ ಒಬ್ಬಳನ್ನೇ ಬಿಟ್ಟು ನಾನು ಸ್ನಾನಕ್ಕೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸರಿ, ಜೀವನ್ ಬಂದಮೇಲೆ ಪಾಪುಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಅಪ್ಪುಗೆ ಜೀವನೇ ಸ್ನಾನ ಮಾಡಿಸ್ತಾರೆ, ಅದ್ರ ಬಗ್ಗೆಲೇ ನನಗೆ ತಲೆನೋವಿಲ್ಲ. ಸೊ ಈ ರೀತಿಯಾಗಿ ಏನಾದರೂ ನನಗೆ ಎಕ್ಸ್ಟ್ರಾ ಕೆಲಸಗಳಿದ್ದರೆ ಯೂಶ್ವಲಾಗಿ ನಾನು ಸಂಜೆನೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ದೇವರಿಗೆ ಕೂಡ ಪೂಜೆ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು. ಇನ್ನು ಮಧ್ಯಾಹ್ನ ಎಲ್ಲ ಸ್ನಾನ ಮಾಡಿಕೊಂಡ್ರೆ ನನಗೆ ಸಂಜೆ ಹೊತ್ತು ಮತ್ತೆ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಒಂದೇ ಸರಿ ಸಂಜೆ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಪಾಪು ಕೂಡ ಮಲ್ಕೊಂಡಿದ್ಲು. ನಾನು ಒಂದಷ್ಟೆಲ್ಲ ಏನು ಬಟ್ಟೆಗಳೆಲ್ಲ ಎತ್ಕೊಂಡು ಬಂದಿದ್ದೆ ಹೊರಗಡೆಯಿಂದ ಒಣಗಾಕಿದ್ದು, ಅದನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಿಗೆ ಎತ್ತಿಟ್ಬಿಡೋಣ ಅಂತ ಎಲ್ಲ ಫೋಲ್ಡಿಂಗ್ ಮಾಡ್ತಾಯಿದ್ದೆ. ಇನ್ನು ಅಪ್ಪು ರೂಮಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಬೆಳಗ್ಗೆ ಆಗಿರಲಿಲ್ಲ ಅಲ್ವಾ. ಸೊ ಅದನ್ನು ಈಗ ಸಂಜೆ ಮಾಡ್ತಾಯಿದ್ದೀನಿ. ಇವತ್ತಂತೂ ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಜೀವನ್ ಆಫೀಸಿಂದ ಬಂದಮೇಲೆ ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು ಮೇಲ್ಗಡೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋದರು. ಇನ್ನು ಪಾಪುನ ಕೂಡ ನಾನು ಮತ್ತೆ ಫೀಡಿಂಗ್ ಮಾಡಿಸಿ ಮಲಗಿಸೋಣ ಅಂತ ನೋಡಿದೆ, ಬಟ್ ಆಗಲೇ ಇಲ್ಲ, ಅವ್ಳು ಮಲ್ಕೊಳ್ಲಿಲ್ಲ. ಸರಿ, ಇನ್ನೇನು ಮಾಡೋದಕ್ಕಾಗತ್ತೆ ಅಂತ ಪಾಪುನ ಮಾಸ್ಟರ್ ಬೆಡ್ರೂಮ್ಗೆ ಕರ್ಕೊಂಡು ಬಂದು ಮಲಗಿಸ್ಕೊಂಡು ಅವಳ ಹತ್ರ ಮಾತಾಡಿಕೊಂಡೆ. ನಾನು ನನ್ನ ವಾರ್ಡ್ರೋಬಲ್ಲಿ ಇದ್ದಿದ್ದು ಒಂದಷ್ಟು ಬಟ್ಟೆಗಳೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಫೋಲ್ಡ್ ಮಾಡ್ಕೋತಾ ಇದ್ದೆ. ನನ್ನ ಬಟ್ಟೆಗಳಂತೂ ನನ್ನ ವಾರ್ಡ್ರೋಬಲ್ಲಿ ಫುಲ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಯಾವಾಗಾದರೂ ಎಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ನನಗೂ ಕೂಡ ಸದ್ಯಕ್ಕೆ ಟೈಮ್ ಸಿಗ್ತಿಲ್ಲ. ಇದೊಂದು ಕೆಲಸ ಇಟ್ಕೊಂಡ್ಬಿಟ್ರೆ ನನಗೆ ಆಲ್ಮೋಸ್ಟ್ ಒಂದು ದಿನವೇ ಆಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಸಂಡೇ ಅಥವಾ ಸ್ಯಾಟರ್ಡೇ ಜೀವನಿಗೆ ಯಾವಾಗ ರಜೆ ಇರುತ್ತೆ ಆವಾಗ ಈ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಜೀವನ ಮನೆಯಲ್ಲಿ ಇದ್ದಾಗ ಪಾಪುನ ನೋಡ್ಕೋತಾ ಇರ್ತಾರೆ, ಅಪ್ಪನೂ ಕೂಡ ಅವ್ರ ಜೊತೆನೇ ಇರ್ತಾನೆ. ನನಗೆ ಆರಾಮಾಗಿ ಟೈಮ್ ಸಿಗುತ್ತೆ, ನನ್ನ ಕೆಲಸನ ನಾನು ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಥರ ಅಂದ್ಕೊತಾ ಇದ್ದೀನಿ. ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ, ಆ ರೇಂಜಿಗೆ ಆಗೋಗಿದೆ. ಬಟ್ ಏನಂದರೆ ಎಲ್ಲ ಬಟ್ಟೆನೂ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅಷ್ಟೇನೆ. ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡೋಣ ಯಾವಾಗ ಆಗುತ್ತೆ ಅಂತ. ಒಬ್ಬರು ವೀವರ್ ಅಂತೂ ಲಾಂಗ್ ಬ್ಯಾಗ್ ಕೇಳಿದ್ರು, ನಿಮ್ಮದು ಕಾರ್ನರ್ ಯೂನಿಟ್ ಏನು ಬರುತ್ತೆ ವಾರ್ಡ್ರೋಬಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ. ನಾನು ತೋರಿಸೋಣ ಅಂತ ಅಂದ್ಕೊಂಡು ಆಗಲೇ ಇಲ್ಲ. ಆ್ಯಂಡ್ ಫೈನಲಿ ಇವಾಗ ನಾನು ಹಾಗೆ ಬಟ್ಟೆ ಎತ್ತಿಡ್ತಾ ಇದ್ನಲ್ಲ ಆವಾಗ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ನಾನು ಇಂಟೀರಿಯರ್ ಡಿಸೈನರ್ಗೆ ಒಂದು ಫೋಟೋ ತೋರಿಸ್ಬಿಟ್ಟು ಹೇಳಿದ್ದೆ. ಸೊ ಅವ್ರು ಅದೇ ಪ್ರಕಾರದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಾವು ತುಂಬ ಬಟ್ಟೆಗಳನ್ನ ಇಡ್ಬೋದು, ಅದು ಕೂಡ ನೀಟಾಗಿ ಆಕ್ಸೆಸಬಲ್ ಆಗಿರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು. ಕೂದಲೆಲ್ಲ ಅದ್ರಾಗ್ತಾ ಇದ್ದು ನಂದು. ಹಾಂ ಹಾಂ ಏನು ಹೇಳ್ಬೇಕು ನೀನು? ಏನು ಓನಪ್ಪ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಆಟ ಆಡ್ತಾ ಇಲ್ವಾ? ಬರ್ತೀನಿ, ಬರ್ತೀನಿ ಅತ್ತೆ. ಸೊ ಜೀವನ್ ಕೂಡ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದರು. ಸರಿ, ಪಾಪುನ ಅವ್ರ ಹತ್ರ ಬಿಟ್ಬಿಟ್ಟು ನಾನು ಈ ಕಡೆ ರೂಮ್ದು ಫಸ್ಟು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ.
ವೀವರ್ ಕೇಳ್ತಾಯಿದ್ರು ನೀವು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಲ್ಲ, ರೆಸ್ಟ್ ಕೂಡ ಮಾಡಲ್ಲ, ನಿಮಗೆ ಬ್ಯಾಕ್ ಪೈನ್ ಬರ್ತಾ ಇಲ್ವಾ, ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬ್ಯಾಕ್ ಪೈನ್ ಬರುತ್ತೆ, ಬರೋದೇ ಇಲ್ಲ ಅಂತ ಅಲ್ಲ, ಬಂದಾಗ ರೆಸ್ಟ್ ಮಾಡ್ತೀನಿ ಅಷ್ಟೇ. ಇನ್ನು ಮನೆಯಲ್ಲಂತೂ ಕೆಲಸ ಇದ್ದೇ ಇರುತ್ತೆ. ಬಟ್ ತೀರಾ ಮಟ್ಟ ನನ್ನ ಕೈಲಿ ಆಗಲಿಲ್ಲ ಅಂತ ಅಂದರೆ ಅಲ್ವಾ, ನಾನು ಮಾಡಲೇಬೇಕು ಅಂತ ಯಾವುದೇ ಕೆಲಸನೂ ಮಾಡಲ್ಲ. ಆ್ಯಂಡ್ ನಮ್ಮ ಮನೆಗೆ ಬಂದು ಯಾರು ನನ್ನನ್ನು ಕೇಳೋರು ಅಲ್ವಾ, ಯಾಕೆ ನೀನು ಮಾಡಿಲ್ಲ ಅಂತ ಅಂದ್ಬಿಟ್ಟು, ನನ್ನದೇ ಮನೆ, ನನಗೆ ಯಾವಾಗ ಆರಾಮಾಗಿ ಮಾಡಲೇಬೇಕು, ಎಲ್ಲ ನನಗೆ ಕ್ಲೀನಾಗಿರಬೇಕು ಅಂತ ಅನಿಸುತ್ತೆ, ಆ ಮಟ್ಟಕ್ಕೆ ನಾನು ಮಾಡ್ಕೊತೀನಿ. ಸೊ ಅಷ್ಟೇ. ನನಗೆ ಸುಸ್ತಾಗ್ತಿದೆ, ನನಗೆ ಆಗ್ತಿಲ್ಲ ಅಂತ ಅಂದಾಗಂತೂ ನಾನು ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತೀನಿ. ಇನ್ನು ಕೆಲಸ ಇದ್ದಾಗ ಕೆಲಸ ಮಾಡ್ಕೊಳ್ತೀನಿ ಅಷ್ಟೇನೆ. ನಾನು ಸ್ನಾನ ಮಾಡಿಕೊಂಡು ಪಾಪಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಕೆಳಗಡೆ ಬಂದೆ ಅಡುಗೆ ಮಾಡೋಣ ಅಂತ. ಜೀವನ್ ಚಿಕನ್ ತೊಗೊಂಬಂದಿದ್ರು ಆಫೀಸಿಂದ ಬರ್ತಾನೆ. ಅವ್ರಿಗೆ ತುಂಬ ಚಿಕನ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತಂತೆ, ಹಾಗಾಗಿ ಚಿಕನ್ ಸಾಂಬಾರು ಮಾಡಿಬಿಡು ಅಂತ ತೊಗೊಂಡು ಬಂದಿದ್ರು. ಸರಿ ಅಂತ ಇವಾಗ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ನಾನು ಹಿಂದಿನ ದಿನ ಅವರಿಗೆ ದ್ರಾಕ್ಷಿನ ಒಂದು ಸ್ವಲ್ಪನೂ ಗ್ಯಾಪೇ ಬಿಡದಂತೆ ಹಿಂದಿಂದನೇ ತಿನ್ನಿಸ್ತಾ ಇದ್ದೆ. ಸೊ ಇವಾಗ ಅದು ರಿವೆಂಜ್ ತೊಗೊತಾ ಇದ್ದಾರೆ ಅವರು. ನಾನು ಅಡುಗೆ ಮಾಡುವಾಗ ಬ್ಯಾಕ್ ಟು ಬ್ಯಾಕ್ ತಿನ್ನಿಸ್ತಾನೆ ಇದ್ದರು. ಸೊ ನಂಗೆ ಹಾಗೆ ನಗು ಬರ್ತಾಯಿತ್ತು. ಹಾಗೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇತ್ತಲ್ಲ, ನಾನು ಶೇರ್ ಮಾಡಿಕೊಂಡೆ. ಇನ್ನು ಅಡುಗೆ ಮಾಡ್ತಾ ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಬಿಟ್ಟೆ. ಜೀವನ್ ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ಕೂಡ ಅಷ್ಟೇ ಸೇಮ್ ಇದೇ ಥರನೇ ನಾನು ಅಡುಗೆ ಮಾಡೋವಾಗ ಬಂದು ನನ್ನ ಹತ್ರ ಮಾತಾಡಿಕೊಂಡು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋರು. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನನ್ನ ಜೊತೇಲಿ ಯಾರಾದರೂ ಮಾತಾಡ್ತಾ ಇದ್ರಲ್ವ, ನಾನು ಕೂಡ ಬೇಗ ಅಡುಗೆ ಮಾಡಿಬಿಡ್ತೀನಿ. ಆ್ಯಂಡ್ ಅದೊಂಥರ ಮೂಮೆಂಟ್ ತುಂಬ ಚೆನ್ನಾಗಿರುತ್ತೆ. ನಾವು ಅದೇ ಟೈಮ್ ನಾವು ಏನಾದರೂ ಮಾತಾಡಬೇಕು ಅಂದರೆ ನಮ್ಮ ಗಂಡಂದಿರ ಹತ್ರ ಮಾತಾಡೋದಕ್ಕಾಗೋದು ಅಲ್ವಾ. ಸೊ ನಮ್ಮ ಒಂದು ಟೈಮಿಂಗನ್ನು ನಾವು ನೀಟಾಗಿ ಯುಟಿಲೈಸ್ ಮಾಡ್ಕೊತೀವಿ. ದಬಾಕೊಂಡೇ ಬಿಟ್ಟಲ್ಲ. ಇನ್ನೊಂದ್ಸತಿ ಮಲಗಿಸ್ ನೋಡು ಎಂತ ಪಕ್ಕ ಇವಾಗ ಹಂಗೆ ಕೈ ಬೇಡ ಮಾಡ ತೆಗಿ ಹಿಂಗಂತ ದೋಸ್ತ ಅಪ್ಪು ಆಟ ಆಡ್ತಾ ಇಲ್ಲು, ಸಡನ್ ಆಗಿ ದಬಾಕೋಬಿಟ್ಲು. ನೋಡು ನೋಡ್ದಾ ಅಪ್ಪು ಬಾಯಿ ಕಡೆ ನೋಡ್ದಾ ಹೆಂಗೆ ಅಪ್ಪು ಹೆಂಗೆ ಸಿದೆ ಏನು ಕೈ ಅವಳೆ ತಕ್ಕೋತಾಳೆ. ಸಿದೆ ಅಬ್ಬ ಹೆಂಗೆ ಮಾಡ್ತಾರೆ ಅಪ್ಪ ಇನ್ನು ಆ ಕಡೆ ರೋಲ್ ಮಾಡ್ತಾಳೆ ನೋಡು. ಓ ಫುಲ್ ರೋಲೇ ಮಾಡ್ಬಿಟ್ಲು. ನೋಡು ಕಾಲ್ ಪೆದಕ್ಕೆ ಬಂದಕ್ಕೆ ಅದಕ್ಕೆ ಬಿಡು. ಸೊ ಫಸ್ಟ್ ಟೈಮ್ ಪಾಪು ತಿರುವಾಕೊಂಡ್ಲು. ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಏನಿತ್ತು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.